ಉತ್ತರ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶ. ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಲಿ. ಹಳಿಯಾಳದಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಸುಮಂಗಲ ಅಂಗಡಿ. ನಾಳೆ ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಆಯೋಜಿಸಲಾಗಿರುವ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ನೀವು ಸಮಾವೇಶವು ಸ್ವಾಗತಾರ್ಹವಾಗಿದೆ. ಈ ಸಮಾವೇಶವು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಲಿ ಎಂದು ಹಳಿಯಾಳದ ಹಿರಿಯ ಪತ್ರಕರ್ತೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷೆ ಸುಮಂಗಲ ಅಂಗಡಿಯವರು ಹೇಳಿದರು. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಕುರಿತು ಒಂದು ಚಿಂತನಗೋಷ್ಠಿ ನಡೆಯುತ್ತಿರುವುದು ನಿಜಕ್ಕೂ ಸ್ವಾಗತಾರ್ಹವಾದದ್ದು. ಜಿಲ್ಲೆಯ ಗಡಿಭಾಗದಲ್ಲಿರುವಂತಹ ನಮ್ಮ ಹಳಿಯಾಳ ತಾಲೂಕು ಪ್ರತಿಯೊಂದು ವಿಷಯಕರು ಧಾರವಾಡನ್ನು ಅವಲಂಬಿಸಿದೆ. ವ್ಯಾಪಾರ ವ್ಯವಹಾರವನ್ನು ಅಲ್ಲಿ ನಡೆಯುತ್ತಿರುವುದು ನಮಗೆಲ್ಲ ತಿಳಿದ ಸಂಗತಿಯಾಗಿದೆ. ನಮ್ಮ ತಾಲೂಕು ಮೊದಲು ಭತ್ತದ ಕಣಜವಾಗಿತ್ತು, ಈಗ ಕಬ್ಬಿನ ನಾಡಾಗಿ ಪ್ರಸಿದ್ಧಿ ಆಗ್ತಾ ಇದೆ. ಇಂತಹ ಕಬ್ಬಿನ ಕಾರ್ಯದಲ್ಲಿ ನಿರತರಾಗಿರುವಂಥ ಕೃಷಿಕರಿಗೆ ಮೊದಲು ನೀರಾವರಿ ವ್ಯವಸ್ಥೆ ಚೆನ್ನಾಗಿ ಆಗಬೇಕಾಗಿದೆ. ಕೆರೆಗೆ ನೀರು ತುಂಬಿಸುವಂತಹ ಒಂದು ಉತ್ಕೃಷ್ಟವಾದಂಥ ಒಂದು ಯೋಜನೆ ಈಗ ನೆನೆಗುದಿಗೆ ಬಿದ್ದಿದೆ ಏನೋ ಅಂತ ಅನಿಸ್ತಾ ಇದೆ. ಆ ಯೋಜನೆ ಈಗ ತ್ವರಿತಗತಿಯಲ್ಲಿ ಆಗಬೇಕು ಮತ್ತು ನಮ್ಮ ತಾಲೂಕಿನ ಜನರಿಗೆ ನೀರಿನ ವ್ಯವಸ್ಥೆ ಸರಿಯಾಗಿ ಆದರೆ ರೈತರು ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ರೈತರು ದೇಶದ ಬೆನ್ನೆಲುಬಾಗಿರುವುದರಿಂದ ರೈತರಿಗೆ ಮೊದಲು ನಾವು ಆದ್ಯತೆಯನ್ನು ನೀಡಬೇಕಾಗಿದೆ. ತದನಂತರ ಮತ್ತು ಆರೋಗ್ಯದ ವಿಷಯದಲ್ಲಿ ಇಲ್ಲಿ ಆರೋಗ್ಯಕ್ಕೆ ಪ್ರತಿಯೊಂದು ವಿಷಯಕ್ಕೂ ನಮ್ಮ ತಾಲೂಕಿನ ಜನರು ಇಲ್ಲ ದಾಂಡೇಲಿ ಹೋಗ್ತಾರೆ, ಇಲ್ಲ ಅಂದರೆ ಧಾರವಾಡಕ್ಕೆ ಹೋಗ್ತಾರೆ. ಅಂತ ಒಂದು ಆರೋಗ್ಯದ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನಗಳು ಇಲ್ಲಿಯೇ ಸೌಲಭ್ಯ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಮತ್ತು ತಾಲೂಕಿನ ಪರಿಸರ ನಿರ್ವಹಣೆ, ಆರೋಗ್ಯ, ಸ್ವಚ್ಛತೆ ಈ ಎಲ್ಲ ದೃಷ್ಟಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ತಾಲೂಕಿನಲ್ಲಿ ಆಗಬೇಕಾಗಿರುವುದು ಅನಿವಾರ್ಯ ಸಂಗತಿಯಾಗಿದ್ದು, ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದರೆ ನಮ್ಮ ತಾಲೂಕು ಇಡೀ ನಾಡಿನಲ್ಲಿಯೇ ಒಂದು ಸ್ವಚ್ಛ ಸುಂದರ ನಗರವಾಗಿ ಕಂಗೊಳಿಸಲು ಸಾಧ್ಯ ಎಂಬುದು ನಮ್ಮ ತಾಲೂಕಿನ ಎಲ್ಲ ಜನರ ಆಶಯವಾಗಿದೆ. ನಮಸ್ಕಾರ.